ಎಲ್ಲಿದ್ಯಾ ನೀನು? ನೀನ್ ಕಾಣಿಸ್ತಿಲ್ಲ ಅಂತ ಗೊತ್ತಾದಾಗ್ಲಿಂದ ನನ್ ಕೈ ಕಾಲ ಆಡ್ತಿಲ್ವೇ. ಏನ್ ಮಾಡೋದು ಅಂತ ಯೋಚನೆ ಮಾಡಕ್ಕೆ ತಲೆನೂ ಕೆಲ್ಸ ಮಾಡ್ತಿಲ್ಲ. ಎಲ್ಲಿದ್ಯಾ ನೀನು? ಎಲ್ಲಿ ಅಂತ ಹುಡುಕ್ಲೆ ನಾನ್ ನಿನ್ನ. ಇಡೀ ರಾತ್ರಿ ಹುಷಾರಿಲ್ದೆ ಇದ್ರು ನನ್ ಕಣ್ಮುಂದೆನೇ ಇದ್ದೆ. ಪ್ರತಿ ಕ್ಷಣ ನಿನ್ ಯೋಗಕ್ಷೇಮ ನೋಡ್ಕೊತಿದ್ದೆ. ಆದ್ರೆ ನಿನ್ನೆ ರಾತ್ರಿಯಿಂದ ನೀನ್ ಕಾಣಿಸ್ತಿಲ್ಲ ಅಂದ್ರೆ ಏನೇ ಅಕ್ಕ ಇದು? ರಕ್ತ ಸಂಬಂಧ ಅನ್ನೋದು ಎಷ್ಟು ಪವಿತ್ರವಾದ್ದು ಅಲ್ವೇನಕ್ಕ? ನೀನ್ ತೊಂದ್ರೆಯಲ್ಲಿದ್ದಾಗ ನನ್ನ ಕನ್ಸಿಂದಾನೇ ಗೊತ್ತಾಯ್ತು. ಆದ್ರೆ ಆ ಡಾಕ್ಟರ್ ನನ್ನಿಂದ ಸತ್ಯ ಮುಚ್ಚಿಟ್ರು ಕಣೆ ಅಕ್ಕ. ಆಗ್ಲೇ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಹುಡುಕ್ತಿದ್ದೆ ಕಣೆ ಅಕ್ಕ. ಆದ್ರೆ ನಾನು ಈಗಿರೋ ಪರಿಸ್ಥಿತಿಲಿ ಯಾರ ಹತ್ರ ಏನೋ ಹೇಳ್ಕೊಳಕ್ಕೂ ಆಗಲ್ಲ. ಛೇ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ. ಬರೀ ದುಡ್ಡಿಗೋಸ್ಕರ ಕಿಡ್ನ್ಯಾಪ್ ಮಾಡಿದರೆ ಓಕೆ, ಆದರೆ ಇವ್ರ ಇಂಟೆನ್ಷನ್ ಬೇರೆನೇ ಆಗಿದ್ರೆ ಕಷ್ಟ. ಇವ್ರಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಭೈರವಿ ತುಂಬ ಹೆದರಿದಾಳೆ, ಡಿಸ್ಟರ್ಬ್ ಆಗಿದ್ದಾಳೆ. ಅವಳನ್ನ ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಲೇಬೇಕು. ನಾನೇನಾದರೂ ಅವಳನ್ನ ಸೇವ್ ಮಾಡಿದ್ರೆ ನನ್ನ ಬಗ್ಗೆ ಅವಳಿಗೆ ಒಳ್ಳೆ ಒಪಿನಿಯನ್ ಬರುತ್ತೆ. ಬಟ್ ರಿಯಲ್ ವಿರಾಟ್ ಮೇಲಲ್ಲ, ರಿಯಲ್ ದಿಲ್ಜಿತ್ ಮೇಲೆ. ನಿಜ ಗೊತ್ತಾದ ಮೇಲೆ ನಾನು ಭೈರವಿ ಮುಂದೆ ಪ್ರಪೋಸ್ ಮಾಡುವಾಗ ಯೂಸ್ ಆಗುತ್ತೆ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಏನು ಮಾಡಲಿ? ಹೀಗೆ ಕೂತ್ರೆ ಆಗಲ್ಲ. ಇವ್ರಿಗೆ ದುಡ್ಡು ಸಿಕ್ಕಿದ್ಮೇಲೆ ನಮ್ಮನ್ನು ಬಿಡ್ತಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಹೌದು, ಅದಕ್ಕೂ ಮುಂಚೆ ನಾನು ಏನಾದರೂ ಪ್ಲಾನ್ ಮಾಡಲೇಬೇಕು. ಇಲ್ಲ ಅಂದ್ರೆ ಅಕ್ಕನ್ ಹುಡ್ಕೋದು ಕಷ್ಟ ಆಗುತ್ತೆ. ರೀ ದಿಲ್ಜಿತ್, ನಿಮಗ್ ರೋಷ ಕೋಪ ಅನ್ನೋದೇನಾದ್ರೂ ಇದೆಯಾ? ಯಾಕೆ ಮೇಡಮ್ ಜಿ ಹೀಗೆ ಹೇಳ್ತಾ ಇದ್ದೀರಾ? ಮತ್ತಿನ್ನೇನು? ಹೀಗೆ ಕೈಕಾಲ್ ಕಟ್ಟಿಸ್ಕೊಂಡು ಸುಮ್ನೆ ಕೂತ್ರೆ ಖುಷಿ ಆಗುತ್ತಾ ನಿಮ್ಗೆ? ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಏನಾದ್ರೂ ಮಾಡ್ರಿ. ಕೋಪ ಮಾಡ್ಕೋಬೇಡಿ ಮೇಡಮ್ ಜಿ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಸದ್ಯಕ್ಕೆ ಕುಚ್ ಬಿ ನೈ ಉಳಿತಾ ಇದೆ. ಸ್ವಲ್ಪ ಟೈಮ್ ಕೊಡಿ, ನಾನೇನಾದ್ರೂ ಪ್ಲಾನ್ ಮಾಡ್ತೀನಿ. ನೀವ್ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲೇ ಇರ್ಬೇಕಾಗುತ್ತೆ. ಒಂದ್ ಕೆಲ್ಸ ಮಾಡಿ, ಆ ಕಿಡ್ನಾಪರ್ಸ್ ಯಾರೂ ಇಲ್ಲ ಇಲ್ಲಿ. ಅವ್ರು ಎಲ್ರು ಬರೋ ಮೊದ್ಲು ನಾವ್ ಇಲ್ಲಿಂದ ಹೋಗ್ಬೇಕು. ನನ್ನ ಕಟ್ಟಿರೋದೆಲ್ಲ ಹೇಗಾದ್ರೂ ಮಾಡಿ ಬಿಚ್ಚಕ್ ಟ್ರೈ ಮಾಡಿ, ಆಗುತ್ತಾ? ಹಾ ಮೇಡಮ್ ಜಿ, ಹಾ. ಆಗ್ಲಿಲ್ವಾ? ಸರಿ ಬಿಡಿ, ನಾನೇ ಟ್ರೈ ಮಾಡ್ತೀನಿ.